ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನಾಳೆ ದಿನ ಶಿವರಾತ್ರಿಯ ಅಮಾವಾಸ್ಯೆ ಇದೆ ಅಲ್ವಾ? ನಿನ್ನೆ ತಾನೇ ಹಬ್ಬ ಮುಗಿದಿದೆ. ನಾಳೆ ಶಿವರಾತ್ರಿಯ ಅಮಾವಾಸ್ಯೆಯ ಜೊತೆಗೆ ಪಾಲ್ಗುಣ ಅಮಾವಾಸ್ಯೆಯೂ ಸಹ ಬಂದಿದೆ. ಈ ಎರಡೂ ಸಹ ಒಂದೇ ದಿನ ಬಂದಿರುವುದೇ ಒಂದು ಅದ್ಭುತವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು. ನಾಳೆಯ ದಿನ ನೀವು ಅಂದರೆ ನಾಳೆ ಮಂಗಳವಾರ ಜೊತೆಗೆ ಶಿವರಾತ್ರಿಯ ಅಮಾವಾಸ್ಯೆ, ಅದ್ರ ಜೊತೆಗೆ ಪಾಲ್ಗುಣ ಅಮಾವಾಸ್ಯೆ, ಈ ಮೂರೂ ಸಹ ಎರಡೂ ಸಹ ಮಂಗಳವಾರ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಅಲ್ವಾ? ಹಾಗಾಗಿ ನಾಳೆಯ ದಿನ ನೀವು ಸಾಯಂಕಾಲ ಅಂದರೆ ಒಂದು 7 ಗಂಟೆಯಿಂದ 10 ಗಂಟೆ ಒಳಗಡೆ ಬಿಳಿ ಸಾಸಿವೆ ನೋಡಿ, ನಾನಿಲ್ಲಿ ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ. ಈ ಬಿಳಿ ಸಾಸಿವೆಯಿಂದ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಬಿಳಿ ಸಾಸಿವೆ ಅಂದರೆ ಸಾಯಂಕಾಲ 7 ಗಂಟೆಗೆ ಇದೊಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಹಣಕಾಸಿಗೆ ಏನೇ ಸಮಸ್ಯೆ ಇದ್ರೂ ಕ್ಷಣಾರ್ಥದಲ್ಲೇ ನಿವಾರಣೆ ಆಗುತ್ತೆ. ಅದೃಷ್ಟ ಒಲಿದು ಬರುತ್ತೆ. ಶಾಶ್ವತವಾಗಿ ಹಣ ನಿಮ್ಮ ಕೈಯಲ್ಲೇ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಅಂತಹ ಯೋಗಕಾರಕವಾದಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು. ಹಣಕ್ಕೆ ಬಂದಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ನಾಳೆ ದಿನ ಅಂದರೆ ಈ ಬಿಳಿ ಸಾಸಿವೆಯಿಂದ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಬೋದು, ಇಲ್ಲ ಕಪ್ಪು ಸಾಸಿವೆ ಇದ್ದರೆ ಕಪ್ಪು ಸಾಸಿವೆನೂ ಸಹ ನೀವು ತೆಗೆದುಕೊಳ್ಬೋದು. ಆದರೆ ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರ ಆದರೂ ನಿಮಗೆ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ನಾವು ತಿಂಗಳಿಗೆ ಒಂದು ಸಲ ಗುರುತಿಸಿ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನೂ ಸಹ ಅವರಿಗೆ ಗಿಫ್ಟ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತಹ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಅತಿ ಹೆಚ್ಚಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮೂಲಕ ಏನಂತ ತಿಳಿಸ್ಬೇಕು? ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ತಿಳಿಸ್ಬೇಕು. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಈ ಬಿಳಿ ಸಾಸಿವೆನ ಬಳಸ್ಕೊಂಡು ನಾಳೆಯ ದಿನ ನಾವು ಅಮಾವಾಸ್ಯೆ ದಿನ ಯಾವ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ನಾನು ನಿಮಗೆ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ನಾನು ಇಲ್ಲಿ ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಅಲ್ವಾ? ಈ ಬಿಳಿ ಸಾಸಿವೆ ಅಂದರೆ ನಾಳೆ ಮಂಗಳವಾರ ದಿನ ಶಿವರಾತ್ರಿ ಅಮಾವಾಸ್ಯೆ ಜೊತೆಗೆ ಪಾಲ್ಗುಣ ಅಮಾವಾಸ್ಯೆ ದಿನ ನೀವು ಈ ದಿನ ಅಂದರೆ ಇಂತಹ ವಿಶೇಷವಾದಂತಹ ದಿನಗಳಲ್ಲಿ ನೀವು ಯಾವುದೇ ಒಂದು ತಂತ್ರ ಮಾಡಿರೋದು ನಮಗೆ ಅತಿ ಬೇಗ ಮತ್ತು ಜೊತೆಗೆ ಒಂದು ಒಳ್ಳೆಯ ಫಲನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಬಿಳಿ ಸಾಸಿವೆಯಿಂದ ಈ ದಿನ ನೀವು ಈ ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೆ ಹಣಕ್ಕೆ ಬಂದಿರುವಂತಹ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆಯಾಗುತ್ತೆ. ಸಾಲಬಾಧೆ ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲಿ ಲಾಭಾಂಶ ನೋಡ್ತೀರಾ, ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ. ಬರೀ ಹಣಕಾಸಿನ ಸಮಸ್ಯೆ ಒಂದೇ ಅಲ್ಲ ಫ್ರೆಂಡ್ಸ್, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಕೇಡು ಕಷ್ಟಗಳು, ಮನೆಗೆ ದೃಷ್ಟಿ ದೋಷ ಆಗಿರ್ಬೋದು, ದಾರಿದ್ರ್ಯತೆ ಇದ್ರೂ ಎಲ್ಲವನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಒಂದು ಬಿಳಿ ಸಾಸಿವೆಗೆ ಅಂದರೆ ಈ ಬಿಳಿ ಸಾಸಿವೆಯ ಈ ಒಂದು ಚಿಕ್ಕ ತಂತ್ರ ಪರಿಹಾರಕ್ಕೆ ಇದೆ ಅಂತಲೇ ಹೇಳ್ಬೋದು. ಈ ಪರಿಹಾರವನ್ನು ಮಾಡಿದ ಕ್ಷಣಾರ್ಥದಲ್ಲೇ ನೀವು ಬದಲಾವಣೆಗಳನ್ನ ನೋಡ್ತೀರಾ. ದಿನದಿಂದ ದಿನಕ್ಕೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ನಿರ್ಮೂಲನವಾಗಿ ಹಣ ವೃದ್ಧಿಯಾಗುತ್ತೆ. ಆಕಸ್ಮಿಕ ಧನಲಾಭವಾಗುತ್ತೆ ಮತ್ತು ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ. ಅಂತಹ ಅದ್ಭುತ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾಳೆಯ ದಿನ ಮಂಗಳವಾರದಲ್ಲಿ ಅಮಾವಾಸ್ಯೆ, ಪಾಲ್ಗುಣ ಅಮಾವಾಸ್ಯೆ ದಿನ ನೀವು ಈ ದಿನಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಸಹ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ನೀವು ಮಾಡ್ತೀರಾ ಅಲ್ವಾ? ಹೌದು ಫ್ರೆಂಡ್ಸ್, ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿಕೊಂಡು ನೀವು ಇದು ಇಂದಿನಿಂದಲೂ ಸಹ ನಡೆದು ಬಂದಿರುವಂತಹ ತಂತ್ರ ಪರಿಹಾರ. ಈ ಪರಿಹಾರ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಲಕ್ಷ್ಮೀ ದೇವನ ಆರಾಧನೆ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿ, ನಾಳೆ ಸಂಜೆ 7 ಗಂಟೆಯ ನಂತರ ನೀವು ಕೆಲವೊಮ್ಮೆ
ಅಂದರೆ 7 ಗಂಟೆ ನಂತರ ಈ ಒಂದು ಬಿಳಿ ಸಾಸಿವೆಯಿಂದ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ನಿಮಗೆ ಕಪ್ಪು ಸಾಸಿವೆನೂ ಸಹ ತೋರಿಸ್ತಾ ಇದ್ದೀನಿ. ನೀವು ಈ ಕಪ್ಪು ಸಾಸಿವೆಯಿಂದನೂ ಸಹ ನೀವು ಮಾಡ್ಕೋಬೋದು, ಇಲ್ಲ ಅಂತಂದರೆ ಬಿಳಿ ಸಾಸಿವೆಯಿಂದನೂ ಸಹ ನೀವು ಮಾಡ್ಕೋಬೋದು. ನೋಡಿ ನಾನು ಆದರೆ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಈ ಕಪ್ಪು ಸಾಸಿವೆಗಿಂತ ಈ ಬಿಳಿ ಸಾಸಿವೆಯಿಂದ ನೀವು ಈ ತಂತ್ರ ಪರಿಹಾರನ ಮಾಡಿಕೊಂಡ್ರೆ ನಿಮಗೆ ಕ್ಷಣಾರ್ಥದಲ್ಲೇ ನಿಮಗೆ ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ ನಾನು ಇಲ್ಲಿ ನಿಮಗೆ ನೀವು ಇದಕ್ಕೆ ನಮಗೆ ಮೊದಲನಾಗಿದ್ದಾಗಿ ಬೇಕಾಗಿರೋದು ಬಿಳಿ ಸಾಸಿವೆ. ನಂತರ ನಮಗೆ ಇಲ್ಲಿ ನಿಮ್ಮ ಮನೇಲಿ ಏನಾದರೂ ಈ ಥರದ್ದು ಒಂದು ಸಾಂಬ್ರಾಣಿ ಹಾಕುವಂತಹ ಒಂದು ಮಣ್ಣಿನ ಒಂದೇನಾದರೂ ಈ ಥರದ್ದಿದ್ದರೆ ನೀವು ಬೇಕಾದ್ರೆ ಇದನ್ನೇ ನೀವು ತೆಗೆದುಕೊಳ್ಬೋದು. ಇಲ್ಲ ಅಂತ ಅಂದರೆ ನೀವು ಒಂದು ಮಣ್ಣಿನ ಪ್ಲೇಟ್ ಇದ್ದರೆ ತಗೋಬೋದು, ಇಲ್ಲ ಒಂದು ಮಣ್ಣಿನ ಬೌಲ್ ಥರ ಇದ್ದರೆ ತಗೋಬೋದು, ಇಲ್ಲ ಒಂದು ಮಣ್ಣಿನ ದೀಪ ಅಂದರೆ ಅಗಲವಾದಂತಹ ದೀಪ, ಈ ರೀತಿ ಇರುವಂತಹ ಅಗಲವಾದಂಥ ಒಂದು ದೀಪ ಏನಾದ್ರು ಇದ್ದರೆ ನೀವು ಅದನ್ನು ತೆಗೆದುಕೊಳ್ಬೋದು. ಆದರೆ ಇದಕ್ಕೆ ನೀವು ಸ್ಟೀಲ್ ತಟ್ಟೆ ಆಗಿರ್ಬೋದು, ಇಲ್ಲ ಪ್ಲಾಸ್ಟಿಕ್ ತಟ್ಟೆ ಆಗಿರ್ಬೋದು, ಇದೇನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಅಕಸ್ಮಾತ್ ಇದು ಯಾವುದೂ ಇಲ್ಲ ಅಂತಂದರೆ ಬೇಕಾದ್ರೆ ನೀವು ದೋಸೆ ಹಾಕ್ತೀವಲ್ಲ ಆ ಥರ ಹಂಚಿದ್ರೆ ಬೇಕಾದ್ರೆ ನೀವು ಅದನ್ನು ಸಹ ನೀವು ತೆಗೆದುಕೊಂಡು ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಪಲಾವ್ ಎಲೆನ ತೋರಿಸ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ನಿಮಗೆ ಪಲಾವ್ ಎಲೆನ ತೋರಿಸ್ತಾ ಇದ್ದೀನಿ. ಈ ಪಲಾವ್ ಎಲೆಯಲ್ಲಿ ನೀವು ಒಂದು ಪಲಾವ್ ಎಲೆನ ತೆಗೆದುಕೊಳ್ಬೇಕು, ಅಂದರೆ ಒಂದು ಪಲಾವ್ ಎಲೆನ ನೀವು ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದೇನೆಂದರೆ ಕೆಲವೊಮ್ಮೆ ನಮಗೆ ಎಷ್ಟು ದುಡಿದ್ರೂ ಸಹ ನಮಗೆ ಕೈಯಲ್ಲಿ ನಮಗೆ ಹಣ ನಿಲ್ಲದೇ ಇಲ್ಲ. ಕಷ್ಟಪಟ್ಟು ದುಡಿದು ಆ ಹಣನ ತಂದಿರ್ತೀವಿ, ಅಂದರೆ ಮನೆಗೆ ತಂದಿರ್ತೀವಿ ಅಲ್ವಾ, ಮರುದಿನ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ. ಏನಾದರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ, ಏನಾದರೂ ಒಂದು ಕಷ್ಟಗಳು ಬರ್ತಾನೇ ಇರುತ್ತೆ ಅಲ್ವಾ. ಮತ್ತು ನಮ್ಮ ಜೀವನ ಹೇಗೆ ಸಾಗಿಸೋದಪ್ಪ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನಾವು ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಕೊಡಿಸೋದು, ಸಾಲಕ್ಕೆ ಕೈ ಹಾಕ್ತೀವಿ, ಸಾಲಕ್ಕೆ ಸಿಲುಕಿಕೊಂಡಿರ್ತೀವಿ. ಈ ರೀತಿ ಮತ್ತು ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಈ ರೀತಿ ಆದಾಗ ಹೇಗೆ ಸಾಲ ತೀರಿಸೋದು ಅಂತ ನಾವು ತುಂಬಾ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಇಂತಹ ಸಂದರ್ಭದಲ್ಲಿ ಇದೊಂದು ಬಿಳಿ ಸಾಸಿವೆಯಿಂದ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಬದಲಾವಣೆಗಳನ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ಹಣ ವೃದ್ಧಿಯಾಗುತ್ತೆ, ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ, ಜೀವನದಲ್ಲಿ ಸುಖ ಸಂತೋಷ ಅಂತ ಅನ್ನೋದು, ನೆಮ್ಮದಿ ಅನ್ನೋದು ತುಂಬಿ ತುಳುಕುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ, ಅಷ್ಟರ ಮಟ್ಟಿಗೆ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಬಿಳಿ ಸಾಸಿವೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇರುವಂಥ ಒಂದು ಬೌಲ್ನ ತೆಗೆದುಕೊಳ್ಳಿ. ನೋಡಿ ಈ ರೀತಿ ಇರುವಂತಹ ಒಂದು ಬೌಲ್ನ ತೆಗೆದುಕೊಳ್ಳಿ. ನಂತರ ನೀವು ಬಿಳಿ ಸಾಸಿವೆ ಇಲ್ಲ ಕಪ್ಪು ಸಾಸಿವೆ ಎರಡರಲ್ಲಿ ನೀವು ಒಂದನ್ನು ತೆಗೆದುಕೊಳ್ಬೋದು. ಅದರಲ್ಲಿ ನೀವು ಸ್ವಲ್ಪ ಅಂದರೆ ಇದಕ್ಕೆ ನೀವು ಇನ್ನೂ ಒಂದು ಪದಾರ್ಥವನ್ನು ನೀವು ಸೇರಿಸ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ನಿಮಗೆ ಕರ್ಪೂರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರ್ಪೂರನ ನಿಮಗೆ ಏನಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತಂದರೆ, ನಮಗೆ ಈ ಪದಾರ್ಥಗಳ ಜೊತೆಗೆ ನಮಗೆ ಇಲ್ಲಿ ಕರ್ಪೂರನೂ ಬೇಕಾಗುತ್ತೆ. ನೋಡಿ ನಾನಿಲ್ಲಿ ನಿಮಗೆ ಕರ್ಪೂರನ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ ಈ ಕರ್ಪೂರನೂ ಸಹ ನಮಗೆ ಇಲ್ಲಿ ಬೇಕಾಗುತ್ತೆ. ಹಾಗಾಗಿ ನೀವು ನಿಮ್ಮಲ್ಲಿ ಈ ಥರ ಕರ್ಪೂರ ಇದ್ದರೆ ಇದನ್ನು ತೆಗೆದುಕೊಳ್ಬೋದು, ಇಲ್ಲ ಪಚ್ಚೆ ಕರ್ಪೂರ ಇದ್ದರೆ ನಿಮಗೆ ಪಚ್ಚೆ ಕರ್ಪೂರನೂ ಸಹ ತೆಗೆದುಕೊಳ್ಬೋದು. ಪಚ್ಚೆ ಕರ್ಪೂರ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಮತ್ತು ವಿಷ್ಣುವಿಗೆ ತುಂಬಾ ಪ್ರೀತಿಕಾರಕವಾದದ್ದು. ಹಾಗಾಗಿ ನೀವು ಅದನ್ನೇ ತೆಗೆದುಕೊಳ್ಳಿ. ಅದರಿಂದ ನಿಮಗೆ ದೃಷ್ಟಿದೋಷ, ಕೆಡುಕುಗಳು, ಕಣ್ಣಿನ ದೃಷ್ಟಿದೋಷ ಇದ್ದರೆ ಬೇಗ ನಿವಾರಣೆ ಆಗುತ್ತೆ. ಹಾಗಾಗಿ ನಿಮಗೆ ಪಚ್ಚೆ ಕರ್ಪೂರ ಇದ್ದರೆ ನೀವು ಆದಷ್ಟು ಪಚ್ಚೆ ಕರ್ಪೂರನೇ ತೆಗೆದುಕೊಳ್ಳಿ. ನೋಡಿ ಈ ಬಿರಿಯಾನಿ ಎಲೆಯಲ್ಲಿ ನೀವು ಒಂದು ಎರಡನ್ನು ಅಂದರೆ ನೋಡಿ ನಾನಿಲ್ಲಿ ನಿಮಗೆ ಬಿರಿಯಾನಿ ಎಲೆ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ನೀವು ಚೆನ್ನಾಗಿರುವಂಥದ್ದು ನೋಡಿ ಈ ರೀತಿ ಇರುವಂಥ, ಅಂದರೆ ಇದು ಮುರಿದೋಗಿದೆ ನಾನು ತೋರಿಸ್ತಾ ಇರೋದು. ಆದರೆ ಇಲ್ಲೆಲ್ಲ ಮುರಿದೋಗಿರೋದಾಗಿರ್ಬೋದು, ಇಲ್ಲೆಲ್ಲ ಚುಕ್ಕಿ ಬಂದಿರೋಂಥದ್ದಾಗಿರ್ಬೋದು, ಇಲ್ಲೆಲ್ಲ ಕಟ್ಟಾಗಿದೆ ನೋಡಿ ಈ ರೀತಿ ಎಲ್ಲ ಆಗಿರೋದಂಥದ್ದನ್ನ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಚೆನ್ನಾಗಿರುವಂಥದ್ದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ. ಇಲ್ಲಿ ಚೆನ್ನಾಗಿರುವಂತಹ ಒಂದು ಬಿರಿಯಾನಿ ಎಲೆನ ನೀವು 2 ಬಿರಿಯಾನಿ ಎಲೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ 2 ಬಿರಿಯಾನಿ ಎಲೆನ ನೀವು ಚೆನ್ನಾಗಿರುವಂಥದ್ದು 2 ಬಿರಿಯಾನಿ ಎಲೆನ ನೀವು ತೆಗೆದುಕೊಳ್ಳಿ. ಇದಕ್ಕೆ ಅಂದರೆ ಬಿರಿಯಾನಿ ಎಲೆಗೆ ಹಣನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿನೇ ಇದೆ. ಲಕ್ಷ್ಮೀ ದೇವಿಗೆ ಈ ಬಿರಿಯಾನಿ ಎಲೆ ಅಂತಂದರೆ ತುಂಬಾ ಪ್ರೀತಿಕಾರಕ. ಇದರಿಂದ ನಾವು ನಾನಾ ರೀತಿಯ ತಂತ್ರಗಳನ್ನ ಮಾಡ್ಕೋತೀವಿ. ಈ ತಂತ್ರ ಖಂಡಿತ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇದ್ರ ಜೊತೆಗೆ ನೀವು ಈ 2 ಬಿರಿಯಾನಿ ಎಲೆ ತೆಗೆದುಕೊಂಡ್ರಲ್ವಾ, ನಂತರ ಇದ್ರ ಜೊತೆಗೆ ನೀವು ಒಂದು 2 ಕರ್ಪೂರವನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಈ ಕರ್ಪೂರದಲ್ಲಿ 2 ಕರ್ಪೂರವನ್ನು ಸಹ ಇಲ್ಲಿ ನೀವು ತೆಗೆದುಕೊಳ್ಳಿ. ನೋಡಿ ಈ ರೀತಿ 2 ಕರ್ಪೂರವನ್ನು
ನೋಡಿ ಫ್ರೆಂಡ್ಸ್, ಇದ್ರ ಜೊತೆಗೆ 2 ಕರ್ಪೂರವನ್ನು ಸಹ ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ಅಂದರೆ 2 ಕರ್ಪೂರವನ್ನು ನೀವು ತೆಗೆದುಕೊಂಡು ಅಂದರೆ ಬಿಳಿ ಸಾಸಿವೆಯಿಂದ ನೀವು ಮಾಡ್ಕೊಳ್ಳುವಂಥ ಪರಿಹಾರ ಅಲ್ವ ಇದು. ಹಾಗಾಗಿ 2 ಕರ್ಪೂರವನ್ನು ತೆಗೆದುಕೊಳ್ಳಿ. ಕರ್ಪೂರ ಏನಿಗೆ ತೆಗೆದುಕೊಳ್ಬೇಕು ಅಂತಂದರೆ, ಈ ಕರ್ಪೂರ ಅಂತ ಅನ್ನೋದು ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ. ಮತ್ತು ನೋಡಿ, ನೆಗೆಟಿವ್ ಅಂಶನ ಹೋಗಲಾಡಿಸಿ ನಿಮಗೆ ಇದು ಹಣವನ್ನು ಆಕರ್ಷಣೆ ಮಾಡುವಂಥ ಒಂದು ಶಕ್ತಿ ಈ ಒಂದು ಕರ್ಪೂರಕ್ಕಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ, ಮುಖ್ಯವಾಗಿ ದಾರಿದ್ರ್ಯತೆ ಇತ್ತು ಅಂದರೆ ಹಣ ನಿಲ್ತಾ ಇಲ್ಲ, ಎಷ್ಟು ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಉಳಿತಾ ಇಲ್ಲ, ಖರ್ಚಾಗ್ತಾನೇ ಇರುತ್ತೆ. ಮತ್ತು ಸಮಸ್ಯೆ ಮೇಲೆ ಸಮಸ್ಯೆಗಳೇ ಆಗ್ತಾ ಇರುತ್ತೆ, ಕಷ್ಟ ಅಂತ ಅನ್ನೋದು ಬರ್ತಾನೇ ಇರುತ್ತೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ದಾರಿದ್ರ್ಯತೆಯನ್ನು ಹೋಗಲಾಡಿಸುವಂತಹ ಒಂದು ಶಕ್ತಿ ಈ ಒಂದು ಕರ್ಪೂರಕ್ಕೆ ಇದೆ ಅಂತಲೇ ಹೇಳ್ಬೋದು. ನಾವು ಈ ಕರ್ಪೂರದಿಂದ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಈ ಕರ್ಪೂರದಿಂದ ನೀವು ದೇವರಿಗೆ ಆರತಿ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಒಂದು ರೂಮ್ಗಳಿಗೂ ಸಹ ನೀವು ಹೋಗಿ ಇದ್ರ ಹೊಗೆನ ತೋರಿಸೋದ್ರಿಂದಲೂ ಸಹ ನಿಮಗೆ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ನೋಡಿ, ಇಷ್ಟನ್ನು ತೆಗೆದುಕೊಂಡು ನೋಡಿ, ಈ ಕರ್ಪೂರ ಇದೆ ಅಲ್ವಾ, ನೋಡಿ, ಎರಡು ಪಲಾವ್ ಎಲೆ ಮತ್ತು 2 ಕರ್ಪೂರ ಇಷ್ಟನ್ನು ತೆಗೆದುಕೊಂಡು ಫಸ್ಟು ನೀವಿಲ್ಲಿ ಕರ್ಪೂರನ ಹಾಕಬೇಕಾಗುತ್ತೆ. 2 ಕರ್ಪೂರನ ಹಾಕಿ ಇದಕ್ಕೆ ನೀವು ಬೆಂಕಿ ಹಚ್ಚಬೇಕಾಗುತ್ತೆ. ಬೆಂಕಿ ಹಚ್ಚಿ ನಂತರ ನೀವು ಎರಡು ಪಲಾವ್ ಎಲೆನ ನೀವು ಇದ್ರ ಮೇಲೆ ಹಾಕಿಬಿಟ್ಟು ಇದು ಉರಿತಾ ಅಂದರೆ ಈ ಒಂದು ಕರ್ಪೂರದಲ್ಲಿ ಈ ಪಲಾವ್ ಎಲೆ ಸುಡಬೇಕು. ನೀವು 2 ಪಲಾವ್ ಎಲೆನ ಈ ಕರ್ಪೂರದಲ್ಲಿ ಸುಡುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ಬಿಳಿ ಸಾಸಿವೆ ಇರುತ್ತಲ್ವ, ಈ ಬಿಳಿ ಸಾಸಿವೆನ ಇದ್ರ ಮೇಲೆ ನೀವು ಈ ರೀತಿ ಉದುರಿಸ್ಬೇಕಾಗುತ್ತೆ. ಅಂದರೆ ಇದು ಬೆಂಕಿಯಲ್ಲಿ ಇದು ಸುಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಿಳಿ ಸಾಸಿವೆನ ನೀವು ಈ ರೀತಿ ನೀವು ಉದುರಿಸೋದ್ರಿಂದ ಸ್ವಲ್ಪ ಕೈನ ದೂರಕ್ಕೆ ಇಟ್ಕೊಂಡು ಮೇಲ್ಗಡೆ ಆದಂಗೆ ಹಿಂಗೆ ಉದುರಿಸಿ ಫ್ರೆಂಡ್ಸ್. ಕೆಳಕ್ಕೆಲ್ಲ ಚೆಲ್ಲಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ನೀವು ಈ ಬಿಳಿ ಸಾಸಿವೆನ ಇದು ಉದುರಿಸ್ತಾ ಇರುವಂತಹ ಸಮಯದಲ್ಲಿ ಈ ಬಿಳಿ ಸಾಸಿವೆ ಪಟ 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 ಅಂತ ಹೇಳಿ ಸಿಡಿದಾಗ ಅದು ನಿಮಗೆ ಕೈಗಾಗಿರ್ಬೋದು, ಇಲ್ಲ ಕಾಲ್ಗಾಗಿರ್ಬೋದು ಹಾರುತ್ತೆ. ಹಾಗಾಗಿ ನೀವು ಆದಷ್ಟು ಸ್ವಲ್ಪ ದೂರದಲ್ಲಿ ಕೈ ಇಟ್ಕೊಂಡು ಈ ರೀತಿ ಮೇಲ್ಗಡೆನೇ ನೀವು ಈ ರೀತಿ ಬೆಂಕಿಗೆ ನೀವು ಸುಡಬೇಕು ಅಂದರೆ ಹಾಕಬೇಕಾಗುತ್ತೆ. ಹಾಕಿದಾಗ ಅದು ಪಟ ಪಟ ಅಂತ ಸೌಂಡ್ ಮಾಡಿ ಅದು ಬೂದಿ ಆಗ್ತಾ ಹೋಗುತ್ತೆ. ಇದನ್ನ ಮಾಡುವಾಗ ನೀವು ಏನಂತ ಕೇಳ್ಕೋಬೇಕು ಅಂತ ಇದನ್ನು ಮಾಡ್ತಾ ಇರ್ತೀರ. ಆಗ ನನ್ನ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ನನಗೆ ಹಣದ ಕಷ್ಟ ಏನಿದೆ, ದಾರಿದ್ರ್ಯತೆ ಏನಿದೆ, ಎಲ್ಲವೂ ಸಹ ನಿವಾರಣೆ ಆಗಬೇಕು. ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಬಗೆಹರಿಬೇಕು, ಲಕ್ಷ್ಮಿಯ ಅನುಗ್ರಹವಾಗಬೇಕು, ಹಣಕಾಸು ವೃದ್ಧಿಯಾಗಬೇಕು ಅಂತ ನೀವು ಕೇಳಿಕೊಂಡು, ನಿಮ್ಮ ಮನೆಯಲ್ಲಿರುವಂಥ ಏನು ಸಮಸ್ಯೆ ಇರುತ್ತೋ ಅದನ್ನು ನೀವು ಕೇಳಿಕೊಂಡು ಅಂದರೆ ಇದು ಉರಿತಾ ಇರುವಂಥ ಸಮಯದಲ್ಲಿ ನೀವು ಎಲ್ಲವನ್ನು ಕೇಳಿಕೊಂಡು ನೀವು ಇದನ್ನ ಅಂದರೆ ಇದೆಲ್ಲ ಉರಿತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲವನ್ನು ಕೇಳಿಕೊಂಡು ನೀವು ಉರಿತಾ ಇರುತ್ತಲ್ವ, ಇದನ್ನು ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ನೀವು ಎಲ್ಲ ರೂಮುಗಳಿಗೂ ಅಂದರೆ ದೇವ್ರ ಮನೆ ಮತ್ತು ವಾಶ್ರೂಮ್ 2 ಬಿಟ್ಟು ನೀವು ಎಲ್ಲ ಅಡುಗೆ ಮನೆಗಾಗಿರ್ಬೋದು, ರೂಮ್ಗಳಿಗಾಗಿರ್ಬೋದು, ಹಾಲ್ಗಾಗಿರ್ಬೋದು, ಎಲ್ಲ ಮನೆಗಳಿಗೂ ಸಹ ನೀವು ಓಡಾಡಬೇಕಂತಂದರೆ ಮೂಲೆಗಳಿಗೂ ಸಹ ಹೋಗಿ ನೀವು ಹೊಗೆ ತೋರಿಸ್ಕೊಂಡು ಬನ್ನಿ. ಇದ್ರ ಸುಟ್ಟಂತಹ ಹೊಗೆ ನಿಮ್ಮ ಮನೆಯ ಮೂಲೆಗಳಿಗೂ ದಿಕ್ಕುಗಳಿಗೂ ಸಹ ಹೋಗಬೇಕು. ಅದರಿಂದ ಮಾತ್ರ ಇದು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ದೂರ ಆಗೋದು ಅಂತಲೇ ಹೇಳ್ಬೋದು. ಇದರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಅಂದರೆ ಈ ಒಂದು ತಂತ್ರನ ನೀವು ಮಾಡಿದ ನಂತರ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಲಕ್ಷ್ಮೀ ದೇವಿ ಬಂದು ಅಷ್ಟೈಶ್ವರ್ಯ ನಿಮಗೆ ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ಧಾರ್ಮಿಕ ಶಕ್ತಿ ಉಂಟಾಗುತ್ತೆ. ಇದನ್ನು ಮಾಡಿದ ನಂತರ ನಿಮಗೆ ಆಕರ್ಷಣೆ ಅಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ, ಧನ ಲಾಭವಾಗುತ್ತೆ, ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಬದಲಾವಣೆಗಳನ್ನ ನೋಡ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏಕೆಂದರೆ ನಾವಿಲ್ಲಿ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ 2 ಪಲಾವ್ ಎಲೆನ ಹಾಕಿದ್ದೀವಿ ಅಲ್ವಾ. ನಂತರ ವಿಷ್ಣುವಿಗೆ ಪ್ರೀತಿಕಾರಕವಾದಂತಹ 2 ಕರ್ಪೂರವನ್ನು ಸಹ ನಾವಿಲ್ಲಿ ಹಾಕಿದ್ದೀವಿ. ಮತ್ತು
ಈ ಬಿಳಿ ಸಾಸಿವೆ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ. ಹಾಗಾಗಿ ಬಿಳಿ ಸಾಸಿವೆನ ಹಾಕಿದ್ದೀವಿ. ಬಿಳಿ ಸಾಸಿವೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ತುಂಬಾ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಬಿಳಿ ಸಾಸಿವೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನೆಲ್ಲ ಹೋಗಲಾಡಿಸಿ ನಮಗೆ ಪಾಸಿಟಿವ್ ಎನರ್ಜಿನ ತಂದುಕೊಡುವಂಥ ಒಂದು ಶಕ್ತಿ ಬಿಳಿ ಸಾಸಿವೆಗೆ ಇದೆ. ಈ ಬಿಳಿ ಸಾಸಿವೆಯನ್ನು ಬಳಸ್ಕೊಂಡು ನಮ್ಮ ಪೂರ್ವಕರು ಅಂದರೆ ನಮ್ಮ ಹಿರೀಕರು ಸಹ ಈ ಬಿಳಿ ಸಾಸಿವೆಯಿಂದ ಕೆಲವು ತಂತ್ರ ಪರಿಹಾರಗಳನ್ನ ಮನೆಯಲ್ಲಿ ಮಾಡ್ಕೋತಾ ಇದ್ರಂತೆ. ಅವರು ಮಾಡ್ಕೋತಾ ಇದ್ದಿದ್ದಕ್ಕೇ ಅವರು ಯಾವುದೇ ಒಂದು ಸಮಸ್ಯೆನೂ ಅಂದರೆ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಗಳು ಇಲ್ಲದೇ ಅವರು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಅವರು ನಡೆಸ್ತಾ ಇದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಹಾಗಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ನಾಳೆ ದಿನ ಮಂಗಳವಾರ ದಿನ ಶಿವರಾತ್ರಿಯ ಹಬ್ಬದ ಮುಂದಿನ ದಿನ ಅಲ್ವಾ. ಮಹಾಶಿವರಾತ್ರಿ ಹಬ್ಬದ ಮುಂದಿನ ದಿನ ಅಂದರೆ 3ನೇ ದಿನಕ್ಕೇ ಅಮಾವಾಸ್ಯೆ ಬಂದಿದೆ. ಶಿವರಾತ್ರಿ ಅಮಾವಾಸ್ಯೆ ಅದ್ರ ಜೊತೆಗೆ ಪಾಲ್ಗುಣ ಅಮಾವಾಸ್ಯೆ ಇವೆರಡೂ ಸಹ ಮಂಗಳವಾರ ಬಂದಿರುವುದೇ ಒಂದು ಅದ್ಭುತವಾದ ದಿನ. ನಾವು ನಮ್ಮ ತಂತ್ರಜ್ಞರು ಈ ಭಾನುವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಂಥ ಕೆಲವೊಂದು ಮತ್ತು ವಿಶೇಷವಾದಂತಹ ದಿನಗಳಲ್ಲಿ ನೆಗೆಟಿವ್ ಅಂಶನ ಹೋಗಲಾಡಿಸ್ಕೊಳ್ಳೋಕ್ಕೆ ಅಂದರೆ ಕೆಲವೊಂದು ಮಾಟ ಮಂತ್ರ ಸಮಸ್ಯೆಗಳು ತಂತ್ರಗಾರಿಕೆಗಳಾಗಿನ ಮಾಡೋರು ಕೆಲವೊಂದು ತಂತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ಬಿಳಿ ಸಾಸಿವೆನ ಬಳಸ್ಕೊಂಡು ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ಈ ಬಿಳಿ ಸಾಸಿವೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ಬಿಳಿ ಸಾಸಿವೆಯನ್ನು ಬಳಸ್ಕೊಂಡು ನಾಳೆಯ ದಿನ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ 7 ಗಂಟೆಯಿಂದ 10 ಗಂಟೆ ಒಳಗೆ ಇದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಂಡು ನೋಡಿ. ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಹಣಕಾಸಿಗೆ ಬಂದಂತಹ ಸಮಸ್ಯೆ ಇದ್ರೂ, ಹಣಕಾಸಿಗೆ ಬಂದಂತಹ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ, ಮತ್ತು ಯಾವುದೇ ಒಂದು ಕಷ್ಟಗಳಿದ್ರೂ, ಹಣ ಅದೃಷ್ಟ ಅನ್ನೋದು ನಿಮಗೆ ಒಲಿದು ಬರಬೇಕು ಅಂತಂದರೆ ಈ ಒಂದು ರೆಮಿಡಿನ ನೀವು ಮಾಡಿಕೊಳ್ಳೇಬೇಕು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏಕೆಂದರೆ ಇದು ಸಿಂಪಲ್ ರೆಮಿಡಿ ಅಂತ ಅನಿಸಿದ್ರೂ ಸಹ ನೋಡಿ, ಈ 3 ಪದಾರ್ಥಗಳನ್ನ ನಾವು ಇಲ್ಲಿ ಬಳಸ್ಕೊಳ್ಳೋದು ಅಲ್ವಾ. ಈ 3 ಪದಾರ್ಥ ಮಾತ್ರ ನಾವು ಬೆಳೆಸ್ಕೊಂಡು ಮಾಡ್ಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ. ಇದನ್ನ ಮಾಡಿದರೆ ಅಂತ ಅಂದ್ರೇ ಸಾಕು ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಎಲ್ಲವನ್ನು ಬಗೆಹರಿಸುವಂಥ ಒಂದು ಶಕ್ತಿ ಈ ಒಂದು ಬಿಳಿ ಸಾಸಿವೆಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಫ್ರೆಂಡ್ಸ್, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಕ್ಷಣಾರ್ಥದಲ್ಲೇ ನಿವಾರಣೆ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಒಂದೇ ಅಲ್ಲ ಫ್ರೆಂಡ್ಸ್, ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿದ್ರೂ ಕೂಡ, ಕಣ್ಣಿನ ದೃಷ್ಟಿ, ನರದೃಷ್ಟಿ, ಮಾಟ ಮಂತ್ರ ಸಮಸ್ಯೆ, ದೋಷಗಳಾಗಿರ್ಬೋದು, ದಾರಿದ್ರ್ಯತೆಗಳಾಗಿರ್ಬೋದು, ಕಷ್ಟಗಳು, ಕೇಡು ಕಷ್ಟಗಳು, ಮನೆಯಲ್ಲಿ ದೃಷ್ಟಿ ದೋಷ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಈ ಬಿಳಿ ಸಾಸಿವೆ ಹೋಗಲಾಡಿಸುವಂತಹ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರ. ಹಣ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದರೆ ಹಣ ಕೈಯಲ್ಲಿ ಉಳಿಯುವಂತಹ ಒಂದು ಯೋಗಕಾರಕವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಜೊತೆಗೆ ಪ್ರತಿಯೊಬ್ಬರೂ ಸಹ ನಾಳೆಯ ದಿನ ಅಮಾವಾಸ್ಯೆ ದಿನ ಇದನ್ನ ಮಾಡ್ಕೊಳ್ಳಿ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇರುವಂಥ ಶಕ್ತಿ ಬೇರೆ ದಿನಗಳಲ್ಲಿ ಇರಲ್ಲ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಇಂಥ ಕೆಲವೊಂದು ಚಿಕ್ಕ ತಂತ್ರ ಪರಿಹಾರನ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಹೆಚ್ಚಿನ ಫಲನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಂಗಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಹಣದ ವೃದ್ಧಿಯಾಗುತ್ತೆ, ಆಕಸ್ಮಿಕ ಧನ ಲಾಭವಾಗುತ್ತೆ, ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ನಿಮಗಿರುವಂತಹ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿಯುತ್ತೆ, ಅಂದರೆ ಕ್ಷಣಾರ್ಧದಲ್ಲೇ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನನೇ ಬದಲಾಗುತ್ತೆ. ಅಂತಹ ಒಂದು ಪವರ್ಫುಲ್ ಆದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಮತ್ತು ಹೊಸೊಬ್ಬರು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲಿನ ನಾವು ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ನಾವು ಅವರಿಗೆ
2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡಿ ಆ ಒಂದು ಗಿಫ್ಟನ್ನು ನೀವೇ ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಅಂತ ಅನ್ನೋದು ಇದ್ದೇ ಇರುತ್ತೆ. ಆದರೆ ಮೇನಾಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆ. ಪ್ರತಿಯೊಬ್ಬರಿಗೂ ಸಹ ಹಣಕಾಸಿನ ಸಮಸ್ಯೆ ಅನ್ನೋದು ದೊಡ್ಡದಂತ ಇಲ್ಲದೆ ಹೋದ್ರೂ ಚಿಕ್ಕದಾದ್ರೂ ಇದ್ದೇ ಇರುತ್ತೆ ಅಲ್ವಾ. ಅಂಥ ಸಮಸ್ಯೆಗಳೆಲ್ಲವನ್ನು ಹೋಗಲಾಡಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.